ಮೊದಲನೇದಾಗಿ ನಾನು ಸುದೀಪ್ ಸರ್ನ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಆಗಿರೋ ತಪ್ಪಿಗೆ ನಾನು ಮಾಡಿರೋಂಥ ತಪ್ಪನ್ನು ಕ್ಷಮಿಸಿ. ನಿಮ್ಮಿಂದ ಬಿಗ್ ಬಾಸ್ ಗೆದ್ದು ನಿಮ್ಗೆ ಈ ಥರ ಅನ್ಯಾಯ ಮಾಡಿದ್ದೀನಿ, ನಾನು ನಿಮ್ಗಿಂತ ವಂಚನೆ ಮಾಡಿದ್ದೀನಿ ಸುದೀಪ್ ಸರ್, ನಾನು ನಿಮ್ಗಿಂತ ಮೋಸ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನನ್ನು ಕ್ಷಮಿಸ್ಬಿಡಿ ಸರ್. ನಿಮ್ಮಿಂದ ಬಿಗ್ ಬಾಸ್ ಗೆದ್ದು ನಿಮ್ಗಿಂತ ಮೋಸ ಮಾಡಿದ್ದಿಲ್ಲ. ಒಳ್ಳೆದಾಯ್ತು ನನಗೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್, ಫಸ್ಟ್ ನೈಟ್ ವಿತ್ ದೆವ್ವ ಇನ್ನೇನು ಇದೆ ಏಪ್ರಿಲ್ 3ನೇ ತಾರೀಕು ರಿಲೀಸ್ ಆಗ್ತಾ ಇರಂತೂ ಬಹಳ ನಿರೀಕ್ಷೆಯಲ್ಲಿರುವ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಹೀರೋ ಹಾಗೂ ಹೀರೋಯಿನ್ ನಿಖಿತಾ ಸ್ವಾಮಿ ಅವರು ಹಾಗೆ ಪ್ರಥಮ್ ಅವರು, ಒಳ್ಳೆ ಹುಡುಗ ಪ್ರಥಮ್ ಅವರು ಭಾಗಿಯಾಗ್ತಾ ಇದ್ದಾರೆ. ಅವ್ರನ್ನ ಮೊದಲನೇದಾಗಿ ಸಿಂಪಲ್ ಆಗಿ ವೆಲ್ಕಮ್ ಮಾಡಿದ್ರೆ ಸಾಕಾಗಲ್ಲ. ಸೊ ಅದಕ್ಕೆ ನಾನು ಒಂದೆರಡು ಲೈನ್ ಬರ್ಕೊಂಡ್ ಬಂದಿದ್ದೀನಿ, ಅವರಿಗೋಸ್ಕರ ಹೇಳ್ತೀನಿ. ಮೊದಲನೇದಾಗಿ ನಿಖಿತಾ ಸ್ವಾಮಿ ಅವರಿಗೆ ಹೇಳ್ತೀನಿ, ಮಮ್ಮಿ ಮಾಡ್ತಾರೆ ದೋಸೆ, ಆಕ್ಟಿಂಗ್ ಮೇಲೆ ಇವರಿಗಿದೆ ತುಂಬಾ ಆಸೆ, ನೋಡೋಕೆ ಕಾಣ್ತಾರೆ ಬೆಣ್ಣೆ, ಎಲ್ರನ್ನ ಮೋಡಿ ಮಾಡಿರುವ ಹೆಣ್ಣೆ, ನಾನ್ ಸ್ವಲ್ಪ ಹೈಟ್ ಕಮ್ಮಿ, ಇವತ್ತು ನಮ್ ಜೊತೆ ಇದ್ದಾರೆ ನಿಖಿತಾ ಸ್ವಾಮಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಮಾಡ್ತಾರೆ ದೋಸೆ, ಸಿನಿಮಾ ಮೇಲೆ ಆಸೆ, ಪ್ರಥಮ್ ಮಾಡೋರ ನಿರಾಸೆ, ಅದನ್ನ ಸೇರಿಸ್ಕೊಳ್ಳಿ. ಪ್ರಥಮ್ಗೆ ಜಾಸ್ತಿ ದುರಾಸೆ. ಪ್ರಥಮ್ ಅವ್ರಿಗೂ ಕೂಡ ಅಷ್ಟೇ. ಈಗ ನಿಖಿತಾ ಸ್ವಾಮಿ ಅವ್ರಿಗೆ ಮಾಡ್ಕೊಂಬಂದಿದ್ದೀನಿ ಅಂದ್ರೆ ಪ್ರಥಮ್ ಅವ್ರು ಬೇಜಾರು ಮಾಡ್ಕೋತಾರೆ. ಸೊ ಹಂಗಾಗಿ ಅವ್ರಿಗೂ ಒಂದೆರಡು ಲೈನ್ ಬರ್ದಿದ್ದೀನಿ. ಹುಡುಗರು ಹೋಗ್ತಾರೆ ಜಿಮ್ಮು, ಇವರು ಮಸ್ತ್ ಮೆಲೋನು, ಸ್ವಲ್ಪ ದಿನ ಬಿಟ್ಟಿದ್ರು ಬಿಕಾಸ್ ಆಫ್ ಫ್ರೀಡಮ್, ಬೇರೆ ಯಾರು ಅಲ್ಲ ಅವರೇ ಒಳ್ಳೆ ಹುಡುಗ ಪ್ರಥಮ್. ಹಂಸಲೇಖ ಏನ್ ಹೇಳ್ದೆ, ಹಂಸಲೇಖ ನಿಂಗ್ ಬರಲ್ಲ ಸಕ್ಕತ್ತಾಗ. ಎಸ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ರಿಗೂ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ, ಚೆನ್ನಾಗಿರೋ ಪ್ರಯತ್ನ ಮಾಡ್ತಾ ಇದೀವಿ, ಚೆನ್ನಾಗಿದ್ದೀವಿ. ಚೆನ್ನಾಗಿ ನಡೀತಾ ಇದೆಯಾ? ತುಂಬಾ ಖುಷಿಯಾಗಿದ್ದೀವಿ, ಸಿನಿಮಾ ರಿಲೀಸಿಗೆ ಬಂದಿದೆ ಅಲ್ಲ ಅದಕ್ಕೆ. ಹೇಗ್ ಮೊದಲನೇ ಪ್ರಶ್ನೆ ನನಗೆ, ಹೇಗ್ ತಡ್ಕೊಂಡಿದ್ರಿ ಒಳ್ಳೆ ಹುಡುಗ ಪ್ರಥಮ್ ಅವ್ರನ್ನ? ಒಳ್ಳೆ ಹುಡುಗ ಅಂತ ಕೊಟ್ಟಿದ್ರಲ್ಲ ಟೈಟಲ್, ಅವ್ರನ್ನ ಕರ್ಕೊಂಡ್ ಬನ್ನಿ ಫಸ್ಟ್. ಯಾರು ಪ್ರಥಮ್ ನಿಮ್ಗೆ ಒಳ್ಳೆ ಹುಡುಗ ಅಂತ ಕೊಟ್ಟಿದ್ದು? ಈ ಹುಡ್ತ ತಾಯಿ ಹೊಟ್ಟೆನ್ ಬರ್ಬೇಕಾದ್ರೆ ಸ್ಟಾರ್ಗೇರ್ ಇಟ್ಕೊಂಡ್ ಬಂದ್ಬಿಡ್ತಾರೆ ನೋಡಿ. ನಾನ್ ಅಟ್ಲೀಸ್ಟ್ ಒಳ್ಳೆ ಹುಡುಗ ಅಂತ ಇಟ್ಕೊಂಡೆ, ಅದಕ್ಕಿಂತ ಬೆಸ್ಟ್ ಇನ್ನೇನಿದೆ, ಚೆನ್ನಾಗಿದೆ ಅಂತ ನೀವೇ ಇಟ್ಕೊಂಡಿರೋದು ಇದು ಒಳ್ಳೆ. ಒಂದ್ಸಲ ಹೇಳಿದ ಹಂಗೆ ಕ್ಯಾರಿ ಆಗೋಯ್ತು. ಹಾಗೆ ಕ್ಯಾರಿ ಆಗಿದೆ. ಯಾಕಾದ್ರೂ ಆಯ್ತು ಅಂತ ಅನ್ಸ್ತಾ ಇದೆ. ಸಿನಿಮಾಗ್ ಬಂದ್ಮೇಲೆ ಮುಂಚೆ ಅನ್ಸ್ತಿರ್ಲಿಲ್ಲ. ನೀವ್ ಹೇಳಿದ್ರಲ್ಲ ಕಾಟ ಅಂತೆಲ್ಲ, ಹೆವಿ ತಲೆನೋವು ಆಕ್ಚುಲಿ, ಸಿಕ್ಕಾಪಟ್ಟೆ ಮಾತು ಎಲ್ಲ ಇದೆ. ಸೊ ಹಾಗಾಗಿ ಏನೋ ವಿಧಿ ಇಲ್ಲ, ಸಿನಿಮಾಗೋಸ್ಕರ ತಡ್ಕೊಂಡಿದ್ದೀರಾ. ಏಸ್, ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ನೈಟ್ ವಿತ್ ದೆವ್ವ, ಮೊದಲನೇದಾಗಿ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಕೇಳಿಸ್ಕೊಂಡಾಗ, ಆ ಟೈಟಲ್ ನೋಡಿದಾಗ ಹೇಗೆ ಅನ್ನಿಸ್ತು? ಪ್ರಥಮ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಗುಡ್, ಒಂದೊಳ್ಳೆ ಕತೆ, ಆಕ್ಷನ್, ಕಾಮಿಡಿ, ಹಾರರ್. ನಮ್ ಮೊದಲೇ ಹೇಳ್ಬಿಡಿದೀನಿ, ಇಲ್ಲಿ ಇನ್ನು ನಿಮ್ಗೆ ಒಂದು ನಾರ್ಮಲ್ ನೀಟ್ ಕ್ಯೂಟ್ ಸ್ವೀಟ್ ಸಿನಿಮಾ, ಯಾವುದೇ ಓವರ್ ಹೈಪ್ ಇರಲ್ಲ ಸಿನಿಮಾದಲ್ಲಿ. ಒಂದು ಹಾರರ್ ಕಾಮಿಡಿ ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾ ಅಷ್ಟೇ. ಒಂದು ಮಾಮೂಲಿ ಕನ್ನಡದ ಕತೆ ಏನಿದೆ ಎತ್ಕೊಂಡು ಆರಾಮಾಗಿ ಮಾಡಿದ್ವಿ. ಕನ್ನಡದಲ್ಲಿ ಕಲ್ಪನಾ ಬಂದಿತ್ತು, ಅದೆಲ್ಲ ಶೈಲಿಯ ಒಂದು ಇನ್ನೊಂದು ಸ್ವಲ್ಪ ಕಾಮಿಡಿ ಮತ್ತೆ ಆಕ್ಷನ್ ಇರುವ ಸಿನಿಮಾ. ಎಸ್, ಫಸ್ಟ್ ನೈಟ್ ವಿತ್ ದೆವ್ವ ಒಂದ್ ಕಡೆ, ಇನ್ನೊಂದ್ ಕಡೆ ಹೀರೋ ಪ್ರಥಮ್ ಅವರು. ಕೇಳಿದಾಗ ಹೇಗ ಅನ್ನಿಸ್ತು? ಏನ್ ಡಿಫ್ರೆನ್ಸ್ ಏನಿಲ್ಲ ದೆವ್ವಕ್ಕೂ ಪ್ರಥಮ್ಗೂ. ದೆವ್ವನ್ನು ಮೀರಿಸ್ತಾರೆ ಪ್ರಥಮ್ ಅವರು. ಸೊ ಟೈಟಲ್ ನಂಗೆ ಆಕ್ಚುಲಿ ಕತೆ ಟೈಟಲ್ ಎಲ್ಲಾರು ನಂಗೆ ಪ್ರಥಮ್ ಅವರೇ ಹೇಳಿದ್ದು. ಅನ್ಕೊಂಡೆ ಪ್ರಥಮ್ ತರನೇ ಇದೆ ಟೈಟಲ್, ತುಂಬಾ ಡಿಫ್ರೆಂಟ್ ಆಗಿ ಅಂತ. ಸೊ ಹಾಗಾಗಿ ಗೊತ್ತು, ತುಂಬಾ ಚಾಲುತನದಿಂದ ಈ ಒಂದು ಟೈಟಲ್ ಇಟ್ಟಿದ್ದಾರೆ. ಅಂಡ್ ಅದೇ ನಮ್ಗೆ ಸಿನಿಮಾ ಸ್ಟೋರಿ ಲೈನ್ ಕೂಡ ಅದೇ ಇದೆ. ಸೊ ಒಂಥರ ಡಿಫ್ರೆಂಟ್ ಆಗಿ ಇದೆ. ಹೋಗಿಲ್ಲ, ಸತ್ಯ, ಅದಂತೂ ಸತ್ಯ. ಕತೆ ಬಿಟ್ಟು ಎಲ್ಲೂ ಈ ಟೈಟಲ್ ಎಲ್ಲೂ ಹೋಗಿಲ್ಲ. ದೆವ್ವದ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ನನ್ಗಾಗ್ಲಿ ಪ್ರಥಮ್ಗಾಗ್ಲಿ, ಯಾರು ದೆವ್ವ ಅದೆಲ್ಲಾನು ಗೊತ್ತಾಗತ್ತೆ ಸಿನಿಮಾದಲ್ಲಿ. ಅಂಡ್ ಫಸ್ಟ್ ನೈಟ್ ಅಂತ ಬಂದಾಗ ಇಟ್ಸ್ ಅ ಕ್ಯೂಟ್ ರೊಮ್ಯಾನ್ಸ್ ಇದೆ ಒಂದು ಸಿನಿಮಾದಲ್ಲಿ. ಅಂಡ್ ಹೊಸದಾಗೆ ಮದ್ವೆ ಆಗಿರ್ತಾರೆ ಗಂಡ ಹೆಂಡತಿ. ಸೊ ಅವ್ರ ಜೀವನದಲ್ಲಿ ಫಸ್ಟ್ ನೈಟ್ ಈ ತರ ಆದ್ರೆ ಏನೇನ್ ಆಗತ್ತೆ, ಯಾವ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ, ಫಸ್ಟ್ ನೈಟ್ ಆಗುತ್ತೋ ಇಲ್ವೋ, ಎಲ್ಲಾ ಕ್ವೆಶನ್ಸ್ ಇದೆ. ಏಪ್ರಿಲ್ 3ಕ್ಕೆ ಉತ್ತರ ಸಿಗುತ್ತೆ. ಫಸ್ಟ್ ನೈಟ್ ಅಂದಿದ ತಕ್ಷಣ ಪ್ರಥಮ್ ಅವ್ರು ಖುಷಿ ಆಗ್ಬಿಟ್ರ ಅನ್ಸುತ್ತೆ. ಅಲ್ಲ, ವೆರಿ ರೀಸೆಂಟ್ಲಿ ಆಕ್ಚುಲಿ ನಮ್ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಹಿಂದಿನ ದಿವಸನೇ ಅವ್ರದ್ದು ಮದ್ವೆ ನೋಡಿದ್ರೆ, ನೆಕ್ಸ್ಟ್ ನಮ್ದು ಸಿನಿಮಾ ಶೂಟಿಂಗ್ ಇತ್ತು. ಪ್ರಥಮ್ ಎಕ್ಸ್ಪೀರಿಯನ್ಸ್ ಇಲ್ದೆ ಎಲ್ಲೂ ಬರಲ್ಲ. ಹೌದಾ ಪ್ರಥಮ್ ಅವ್ರೆ? ಹಂಗೇನಿಲ್ಲ, ಒಂದು ಹೇಳ್ತಲ್ಲ ಕೇಳಿ, ಅವ್ರನ್ನೇ ಕೇಳಿ ಹೇಳ್ತಾರೆ. ಅವ್ರಿಗೆ ಗೊತ್ತಿರೋಷ್ಟು ನಾನು ತಿಳ್ಕೊಂಡಿಲ್ಲ ಸಿನಿಮಾ ಬಗ್ಗೆ. ಸೊ ಇಷ್ಟೊಂದು ಹೇಳ್ತಾರೆ ಫಸ್ಟ್ ನೈಟ್ ಬಗ್ಗೆ ಅಂದ್ರೆ ಅವ್ರನ್ನ ಕೇಳಿದ್ರೆ ಉತ್ತಮ. ನೀವು ಮದ್ವೆ ಆಗಿದ್ರು, ಅವ್ರಿಗೆ ಮದ್ವೆ ಆಗಿದ್ದೀರಾ ಪ್ರಥಮ್, ನೀವ್ ಹೇಳ್ಬೇಕು. ಇದೇನ್ ಗೊತ್ತಾ, ಆಕ್ಷನ್, ಕಾಮಿಡಿ, ಲವಲವಿಕೆ ಎಲ್ಲವೂ ಇದೆ. ಪ್ರತಿಯೊಬ್ರು ಅದ್ಭುತವಾಗಿ ಮಾಡಿದ್ದಾರೆ. ಹರೀಶ್ ರಾಜ್ ಈ ಸಿನಿಮಾದ ಸಖತ್ ನಿಮ್ಗೆ ಇಷ್ಟ ಆಗ್ತಾರೆ ನೋಡಿ. ಒಬ್ಬೊಬ್ರು ಒಂದೊಂದು ರೀತಿ ಇಷ್ಟ ಆಗ್ತಾರೆ. ಮಿಮಿಕ್ರಿ ಗೋಪಿ, ತುಕಾಲಿ ಸಂತು, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಒಂದೊಳ್ಳೆ ಸಿನಿಮಾ, ನಂಗೆ ಬಹಳ ಖುಷಿ ಆಯ್ತು. ನನಗೆ ಇದು ಒಂದೊಳ್ಳೆ ಎನರ್ಜಿ ಕೊಟ್ಟಿದೆ. ಐ ಥಿಂಕ್ ನೋಡಿ, ಈಗ ಸುಮ್ಮನೆ ಹೇಳೋದ್ ಬೇರೆ, ಬಿಗ್ ಬಾಸ್ ಆದ್ಮೇಲೆ ನಿಮ್ಗೆ ಹೇಳ್ದಲ್ಲ
ನಾನು ಬರೀ ಪ್ರಮೋಷನ್ ಮಾಡ್ಕೊಂಡೇ ಇರ್ತೀನಿ, ತಿಂಗಳಿಗೆ ಒಂದು 10 ಲಕ್ಷ ಬರುತ್ತೆ ನನಗೆ. ನಾನು ಸಿನಿಮಾ ಮಾಡಿದ್ದೀನಿ. ನಿಮ್ಗೆ ಯಾವ್ದಾರು ನೋಡಿ, ಒಂದೇ ಒಂದು ಫೇಕ್ ಬ್ರ್ಯಾಂಡ್ಸ್ ಪ್ರಮೋಟ್ ಮಾಡೋದು ಅನ್ವಾಂಟೆಡ್ ಯಾವುದೋ ನಾನು ಮಾಡಿಲ್ಲ. ಸಿನಿಮಾಗೆ ಏನು ಬೇಕೋ ಅದು ಮಾಡಿದ್ದೀನಿ. ಸಿನಿಮಾ ನಮ್ಮನ್ನ ಕೈ ಹಿಡಿದಿದೆ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಸಿನಿಮಾ ಹೆಸರು ಫಸ್ಟ್ ನೈಟ್ ವಿತ್ ದೆವ್ವ ಅಂತ, ಒಂದು ಹಾರರ್ ಆಕ್ಷನ್ ಕಾಮಿಡಿ. ಚೆನ್ನಾಗಿ ಬಂದೆ. ನಿಮ್ಗೆ ಮಿಮಿಕ್ರಿ ಗೋಪಿ ತುಕಾಲಿ ಸಂತು ಕಾಮಿಡಿ ಇಷ್ಟ ಆಗುತ್ತೆ. ರಮೇಶ್ ಭಟ್, ಶ್ರೀನಿವಾಸ್ ಮೂರ್ತಿ ಅಂತ ಹಿರಿಯ ನಟರಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿ ಸ್ಪೆಷಲ್ ಈ ಸಿನಿಮಾಗೆ. ಎಸ್ ನಿಖಿತಾ ಅವರು ಎಷ್ಟೋ ಸಿನಿಮಾಗಳು ಮಾಡಿದೀರಾ, ಬಟ್ ಈ ಸಿನಿಮಾ ಯಾಕೆ ಪರ್ಟಿಕ್ಯುಲರ್, ಏನ್ ವಿಭಿನ್ನತೆ ಇದೆ ಅಂತ? ಅಂದ್ರೆ ಮುಂಚೆ ಮಾಡಿದ ಸಿನಿಮಾದಲ್ಲಿ ಜಾಸ್ತಿ ಅಂದ್ರೆ ಫಸ್ಟ್ ನೈಟ್ ಇರಲ್ಲ, ಅಲ್ಲ ದೆವ್ವನೂ ಇರಲ್ಲ. ಅಲ್ಲ ಪ್ರಥಮ್ ಫಸ್ಟ್ ನೈಟ್ ಅಂತ ಹೇಳ್ತಿದ್ರಲ್ಲ, ನಿಮಗ್ ಫಸ್ಟ್ ನೈಟ್ ಗೊತ್ತಿಲ್ದಿರೇನೆ ಇವಾಗ ನೀವ್ ತಂದೆ ಆಗ್ತಾ ಇದ್ದೀರಾ. ಅದೊಂದ್ ಬೇರೆ ಇದೆ. ಬೇರೆ ಕ್ವಶನ್ ಕೇಳಿ ಅವ್ರನ್ನ ನೋಡಿದ್ರ ಪ್ರಥಮ್ ಈ ತರ ಕೌಂಟರ್ ಕೊಟ್ರೆ ತಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಜಾಸ್ತಿ ರೆಡಿ ಇರುತ್ತೆ, ನಮ್ಮ ಹತ್ರನೂ ಇರುತ್ತೆ. ಸೊ ಫಸ್ಟ್ ನೈಟ್ ಈ ಸಿನಿಮಾ ಯಾಕೆಂದ್ರೆ ಸ್ಪೆಷಲ್ ಅಂದ್ರೆ ಒಂದ್ ಸ್ವಲ್ಪ ಆಕ್ಷನ್ ಓರಿಯೆಂಟೆಡ್ ಇದೆ. ನನಗೆ ಸ್ಪೆಷಲಿ ಒಂಥರ ರಗಡ್ನೆಸ್, ಆ ರೂಡ್ನೆಸ್ ಆಗ್ಲಿ, ಆ ಬೋಲ್ಡ್ ಕ್ಯಾರೆಕ್ಟರ್ ಅಂತ ಇದೆ. ಸೊ ಆಕ್ಷನ್ ಸ್ವಲ್ಪ ಸೀಕ್ವೆನ್ಸಸ್ ಇರೋದ್ರಿಂದ ಬೇರೆ ಸಿನಿಮಾಗಳಲ್ಲಿ ನಂಗೆ ಅದು ಕಮ್ಮಿ ಇತ್ತು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ. ಎಸ್ ಪ್ರಥಮ್ ಅವರು ಅಷ್ಟೇ ಸಿನಿಮಾಗಳನ್ನ ಮಾಡಿದೀರಾ, ಬಟ್ ಈ ಸಿನಿಮಾದಲ್ಲಿ ಕತೆ ಕೇಳಿದಾಗ ಮೊದಲನೇದಾಗಿ ಹೀರೋಯಿನ್ಸ್ ಯಾರು ಅಂತ ಕೇಳಿದಾಗ ನೀವೇನಾದ್ರು ಹೇಳಿದ್ರ ಹೀರೋಯಿನ್ಸ್ ಇಂದು? ಇಲ್ಲ, ಹೌದು ಇದೇನಾಯ್ತು ಗೊತ್ತಾ, ಹೇಳ್ತೀನಿ ಕೇಳಿ. ಈ ಕತೆ ಕೇಳಿ ಪ್ಲೀಸ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಆಕ್ಚುಲಿ ಅನ್ಕೊಂಡಿದ್ದು ಒಬ್ಬರನ್ನ ಮುಂಬೈನ ಒಬ್ಬ ನಟಿ ಮಿಸ್ ಇಂಡಿಯಾ. ಓಕೆ, ಫೈನಲ್ ಆಗಿ ನಾವು ಅಡ್ವಾನ್ಸ್ ಕೊಟ್ಟು ಎಲ್ಲವೂ ಆಯ್ತು. ಫೋಟೋ ಶೂಟ್ ಮಾಡಿದಾಗ ನೋಡಿದಾಗ ಆ ಭಾಷೆ ಹೇಳ್ಬೇಕಾದ್ರೆ 2-3 ಲೈನ್ ಹೇಳ್ಬೇಕಾದ್ರೆ ತುಂಬಾ ಟೇಕ್ಸ್ ತಗೊಳ್ಳೋರು, ಮತ್ತೆ ಆ ಹಾರರ್ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ. ಫೋಟೋ ಶೂಟ್ ಆಗಿದೆ ಕೂಡ, ಪೇಮೆಂಟ್ ಕೂಡ ತುಂಬಾ ದೊಡ್ಡದಾಗೆ ಮಾಡಿದ್ವಿ, ಸ್ಟಾರ್ಟಿಂಗೇನೆ ಆಗಿತ್ತು. ಸೊ ಬಂದ್ರು, ಫೋಟೋ ಶೂಟ್ ಕೂಡ ಆಯ್ತು. ಅದು ಭಾಷೆ ಹೇಳ್ಬೇಕಾದ್ರೆ ಆ ಸ್ಪಷ್ಟತೆ, ಮತ್ತೆ ನಿಮ್ಗೆ ಹಾರರ್ ಫಿಲಮ್ಗೆ ಕೆಲವೊಂದು ಫೀಲ್ ಬೇಕು. ಅದು ಮತ್ತೆ ಅದು ಅಂದ್ರೆ ಮುಂಬೈ ಅವರು ಮಾಡ್ಲಿಂಗ್ ತರನೇ ಇರ್ತಾರೆ, ಅಂದ್ರೆ ಮಾಡ್ಲಿಂಗ್ ಇದು ಅದಕ್ಕೆ ತಕ್ಕಂತ ಫಿಟ್ನೆಸ್ ಅಥವಾ, ಬಟ್ ಅದು ಅವ್ರಿಗೆ ನಿಜವಾಗ್ಲೂ ಕಷ್ಟ ಆಯ್ತು. ತುಂಬಾ ಟ್ರೈ ಮಾಡಿದ್ರು, 1-2 ದಿನ ಇಲ್ಲೇ ಉಳ್ಕೊಂಡು ಅವ್ರು ಟ್ರೈ ಮಾಡಿದ್ರು. ನಾನು ಆಮೇಲೆ ಅನ್ಕೊಂಡೆ ಯಾಕೆ ಅದೆಲ್ಲ ಕನ್ನಡದವ್ರು ಮಾಡೋಣ ಅಂತಿತ್ತು. ಓಕೆ, ಸೊ ಆಗ ನಮ್ಮ ತಲೆಯಲ್ಲಿ ಇದ್ದಿದ್ದು ದೆವ್ವ ಕ್ಯಾರೆಕ್ಟರ್ ಇವ್ರು ಮಾಡೋಣ ಅಂತ ಫಸ್ಟ್ ಇದ್ದಿದ್ದು, ಹೆಂಡತಿ ಅವ್ರು ಇರ್ಲಿ ಅಂತ. ಆಮೇಲೆ ಎಲ್ಲ ಆಯ್ತು, ಚರ್ಚೆ ಆದ್ಮೇಲೆ ನೇರವಾಗಿ ಹೇಳಿದೆ, ಸಿನಿಮಾ ತಗೊಳ್ಳಲ್ಲ ಅವರು, ಅವ್ರಿಗೆ ಕಷ್ಟ ಆಗುತ್ತೆ ಭಾಷೆ ಹೇಳೋದು, ಆ ಲೆಂತಿ ಡೈಲಾಗ್ ಹೇಳೋದು ಅಥವಾ ಹಾರರ್ ಎಕ್ಸ್ಪ್ರೆಷನ್ ಬೇಕಾದ ಫೀಲ್ ಕೊಡೋದು. ಸೊ ಅವ್ರು ಕೇಳಿದಾಗ ನನ್ಗೆ ಸ್ವಲ್ಪ, ನಾನು ಟ್ರೀಟ್ಮೆಂಟಲ್ಲಿದ್ದೆ, ನಂಗೆ ರೆಸ್ಟ್ ಬೇಕು ಅಂದರು. ಸರಿ ಆಯ್ತು, ಇದನ್ನ ಇನ್ನೂ ಮತ್ತೆ ಇದು ಎಳ್ಕೊಂಡು ಹೋಗೋದು ಬೇಡ, ಇಲ್ಲಿಗೆ ನಿಲ್ಸೋಣ. ಆಗ 1-2 ದಿನ ಬ್ರೇಕ್ ತಗೊಂಡು ಮತ್ತೆ ಫೈನಲ್ ಮಾಡಿ ಇಮಿಡಿಯೇಟ್ ಶೂಟ್ ಹೋದ್ವಿ. ಅಲ್ಲಿಂದ ಸಿನಿಮಾ ಮುಗಿಸೋದೇನಿತ್ತು ಮುಗಿಸ್ಬಿಟ್ವಿ. ಮುಗಿಸಿದ್ಮೇಲೆ DKD ಶೋ ಇತ್ತು. ಆ ಸಮಯದಲ್ಲಿ ನಾನು ಡಬ್ಬಿಂಗ್ ಸರಿಯಾಗಿ ಮಾಡೋಕ್ಕಾಗಲ್ಲ. DKDಗೆ ಪ್ರತಿ 3 ದಿನ ರಿಹರ್ಸಲ್, ಒಂದಿನ ಸ್ಟೇಜ್ ಶೂಟು, ಒಂದಿನ ಶೂಟು. ಸೊ ಶೂಟ್ ಬೆಳಗ್ಗೆ 7:30-8 ಗಂಟೆಗೆ ಶುರುವಾರ, ಮಾರನೇ ದಿನ ಬೆಳಗಿನ ಜಾವ 4 ಗಂಟೆಗೆ ಪ್ಯಾಕಪ್. ಸೊ ನೆಕ್ಸ್ಟ್ ಡೇನು ಹೊರಟೋಗುತ್ತೆ. 3 ದಿನ ರಿಹರ್ಸಲ್ ಅಲ್ಲೇ ಹೊರಟೋಗುತ್ತೆ, 1 ದಿನ ಸ್ಟೇಜ್ ರಿಹರ್ಸಲ್ ಇರುತ್ತೆ, ಪ್ಲಸ್ 1 ದಿನ ಶೂಟ್. ಒಟ್ಟು 6-1/4 ದಿನ ಅಲ್ಲೇ ಹೊರಟೋಗ್ತಿತ್ತು. ಇನ್ನು ಡಬ್ಬಿಂಗ್ ಹೆಂಗ್ ಮಾಡಕ್ಕಾಗ್ತದೆ? DKD ಹಂಗೆ ನಡೆಯುತ್ತೆ. ನಿಮ್ ಕಾಣದ ಹಂಗೆ ಅಂದ್ರೆ ಬೆಳಗಿನ ಜಾವ 6:30-7 ಗಂಟೆಗೆ ಶೂಟ್ ಆಗುತ್ತೆ. ಸೊ ಅದಕ್ಕೆ ಒಂದು 4 ಮಂತ್ಸ್ ನಡೀತು. 5 ಮಂತ್ಸ್ 5 ಮಂತ್ಸ್ ನಾನು ನಿಲ್ಸ್ಕೊಂಡ್ರು. ನಾನು ಬಿಟ್ಬಿಡಿ ಅಣ್ಣ, ನಾನು ಎಲಿಮಿನೇಟ್ ಮಾಡಿ ಮಾಡದೆ ಹೋದ್ರು. 5 ತಿಂಗಳು ಅದಕ್ಕೆ ಕಮಿಟ್ ಆಗಿದ್ದ ಟೈಮು, ರಿಹರ್ಸಲ್ಸ್, ಸೊ ಫಿನಾಲೆ ಅದು ಮುಗಿಯೋದು, ಅದಕ್ಕೆ ತಕ್ಕಂತ ಇದು ಅಷ್ಟೊತ್ತಿಗೆ ಕೊಕೆಯನ್ನು ಮುಗಿಸುವಂಥದ್ದು ಎಲ್ಲ ಕಮಿಟ್ಮೆಂಟ್ಗಳು ಒಟ್ಟಿಗೆ ಬಿತ್ತು. 5 ತಿಂಗಳು ಯಾವ ಕೆಲಸನೂ ಮಾಡಲ್ಲ DKD ಟೈಮಲ್ಲಿ. ಸೊ ತಕ್ಷಣ ಇವ್ರ ಪೋರ್ಷನ್ ಏನು ಶೂಟ್ ಆಗಿತ್ತು, ಇಮಿಡಿಯೇಟ್ ಡಬ್ಬಿಂಗ್ ಮುಗಿಸಿ 1-2 ದಿನ ಪ್ಯಾಚ್ ವರ್ಕ್ ಮಾಡ್ಬೇಕಾಯ್ತು, ತುಕಾಲಿ ಸಂತೋರ್ದವ್ರದೆಲ್ಲ. ಸೊ ಇದಿಷ್ಟು ಆಕ್ಚುಲಿ ಇದ್ರಲ್ಲಿ ಯಾವ್ದು ಮಿಸ್ಟೇಕ್ ಇಲ್ಲ. ಒಂದ್ಸಲ ರಮೇಶ್ ಭಟ್ ಅವ್ರ ಪೋರ್ಷನ್ ಶೂಟ್ ಮಾಡಿದ್ವಿ 2 ದಿನ, ಆ ಕಾರ್ಡೇ ಮಿಸ್ ಆಗೋಯ್ತು, ಕ್ಯಾಮ್ರಾನೇ ಮಿಸ್ ಆಗೋಯ್ತು. ಇಲ್ಲೇ ಶೂಟ್ ಆಗಿದ್ದು ಇದೆ, ಇದ್ರ ಹಿಂಭಾಗ ಇಲ್ಲೇ ನೀವು ಕೂತಿದ್ರೆ ಇಲ್ಲಿಂದ 25 ಹೆಜ್ಜೆ ಹಿಂದೆ, ನೀವು ಕೂತಿರೋದ ಹಿಂದೆನೆ ಮನೆ. ಬಂದ್ರು ರಮೇಶ್ ಭಟ್ ಸರ್ ಪೋರ್ಷನ್ಸ್ 2 ದಿನ ಶೂಟ್ ಆಯ್ತು. ಶೂಟ್ ಆದ್ಮೇಲೆ ಅವರು ವಾಪಸ್ಸು ಆಯ್ತು. ಕಾರ್ಡ್ ಕಾಪಿ ಮಾಡ್ಬೇಕಾರೆ ಅದಿನ ಡೇ ಫಾರ್ ನೈಟ್, ಒಂದು ನೈಟ್ ಇತ್ತು. ಪುನಃ ಮಾರನೇ ದಿನ ಬೆಳಗ್ಗೆ 7 o'clock ಶೂಟ್ ಇತ್ತು ಅನ್ನೋ ಕಾರಣಕ್ಕೆ ಕ್ಯಾಮ್ರಾ ಕಾಪಿ ಮಾಡಬೇಡ, ನೀವು ತೊಗೊಂಡೋಗಿ ನಾಳೆನೇ ಒಟ್ಟಿಗೆ ಶೂಟ್ ಆದ್ಮೇಲೆ ಕಾಪಿ ಮಾಡ್ಕೊಂಡು ಅಂತ ಕಳಿಸಿದ್ರು. ಅದೇನಾಯ್ತು, ಕಾರ್ಡೇ ಮಿಸ್ ಆಗೋಯ್ತು, ಕಂಪ್ಲೀಟ್ ಕ್ಯಾಮ್ರಾ. ನಿಮ್ಗೆ ಅದೇನಿದೆ ಶೂಟ್ ಒಂದು 4-4.5 ಲಕ್ಷ ತನಕ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ನಿಮ್ಗೆ ಏನೇ ಇರ್ಬೋದು, ಮನೆ ರೆಂಟ್ ಇದ್ ಕೂಡ ಶೂಟ್ ಸ್ಟುಡಿಯೋ ಕೊಡ್ಲೇಬೇಕು, ಆರ್ಟಿಸ್ಟ್ ಇದ್ದೇ ಇರುತ್ತೆ. ರಮೇಶ್ ಭಟ್ ಸರ್ ಪಾಪ ಇಲ್ಲ ಪ್ರಥಮ್ ನಾನು ಹಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಡ್ತೀನಿ. ದೊಡ್ಡವರ ದೊಡ್ಡತನ ಆಗುತ್ತದು. ಸೊ ಅದೆಲ್ಲ ಆಯ್ತು, ಸಿನಿಮಾ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಬಿಸ್ನೆಸ್ ವಿಚಾರಕ್ಕೆ ಕೂತ್ಕೊಂಡೆ. ಮೊದ್ಲಿದ್ದಂಗೆ ಆಗ್ತಾ ಇಲ್ಲ. ಈಗ ನೋಡಿ 2024-25 ಸಾಲಿನಲ್ಲಿ 321 ಸಿನಿಮಾ ರಿಲೀಸ್ ಆಯ್ತು. 4 ಸಿನಿಮಾ ಕಲರ್ಸ್ ತಗೊಂಡಿರೋದು. ಕಬ್ಜಾ, ವೇದ, ಟಗರುಪಲ್ಯ, ನಟ ಭಯಂಕರ
ಎಲ್ಲರೂ ಚೆಕ್ ಮಾಡಿ ಬೇರೆ ಯಾವ್ದಾದ್ರು ಒಂದ್ ಸಿನಿಮಾ ತಗೊಂಡಿದ್ದಾರೆ ನೋಡಿ, ಇಲ್ಲ ನನ್ನ ಸಿನಿಮಾ ತಗೊಂಡಿದ್ದಾರೆ. ಸೊ ಈ ಸಿನಿಮಾನು ಬಿಸ್ನೆಸ್ ಮಾಡಿದೀನಿ. ಪ್ರಪಂಚ 1000 ಮಾತಾಡಲಿ, ನಾವು ಒಳ್ಳೆಯವರು ಕೆಟ್ಟವರು, ನನ್ನ ಸಿನಿಮಾ ಡಬ್ಬಿಂಗ್ ರೈಟ್ಸ್ ನಾನು ಮಾಡಿದ್ದೀನಿ. ನಟ ಭಯಂಕರ ಒಳ್ಳೆ ಪ್ರೈಸ್ ಹಿಂದಿಗೆ ಹೋಗಿದೆ, MLA ಒಳ್ಳೆ ಪ್ರೈಸ್ಗೆ ಹೋಗಿದೆ. ದೇವರಂತ ಮನುಷ್ಯ ಹಾಕಿರೋದು 60 ಲಕ್ಷ 55 ಲಕ್ಷ ಬಜೆಟ್, 42-43 ಲಕ್ಷ ತನಕ ಸ್ಯಾಟಲೈಟ್ ರೈಟ್ಸೇ ಹೋಯ್ತು. 3/4 ಭಾಗ ಆಫ್ ದ ಸಿನಿಮಾ ಅಮೌಂಟ್ ಬರೀ ಸ್ಯಾಟಲೈಟ್ ಅಲ್ಲಿ ಬಂತು. ಸೊ ನಾನು ಮಾಡಿರೋ 4 ಸಿನಿಮಾನು ಸ್ಯಾಟಲೈಟ್ ಮಾರಿದ್ದೀನಿ. ಪ್ರಪಂಚ ಏನ್ ಮಾತಾಡ್ತಾರೆ ನಂಗೆ ಅದು ಎಫೆಕ್ಟ್ ಆಗಲ್ಲ. ಎಂಡ್ ಆಫ್ ದ ಡೇ ನಾನು ಮಾಡಿರೋ ಸಿನಿಮಾ ಮಾರಿದ್ದೀನಿ ಅನ್ನೋದು ಲೆಕ್ಕ ಬರುತ್ತೆ. ಈಗ ಈ ಸಿನಿಮಾ ಕಲರ್ಸ್ ಕೈ ಹಿಡಿತು, ಬದುಕು ಕೈ ಹಿಡಿತಾ ಇದೆ, ನಡೀತಾ ಇದೆ. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನನ್ಗೆ ಅನ್ಸಿದೊಂದೇ, ಪ್ರಥಮ್ ಚೆನ್ನಾಗಿ ದುಡ್ಡು ಮಾಡ್ತಾ ಇದಾರೆ. ತುಂಬಾ ಸಾಲ ಮಾಡಿದ್ದಾರೆ. ನೋಡ್ದ, ಬರೀ ಜರ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ದೇವರಂತ ಮನುಷ್ಯ ಪ್ರೊಡ್ಯೂಸರ್ಗೆ ಹೋಗುತ್ತೆ, MLA ಬೇರೆ ಪ್ರೊಡ್ಯೂಸರ್ ಅವ್ರಿಗೆ ಹೋಯ್ತು. ನಟ ಭಯಂಕರ ಸಾಲನೇ ಅದು 1.25 ಕೋಟಿ ಬಜೆಟ್, 60 ಲಕ್ಷ ಸ್ಯಾಟಲೈಟ್ ಬಂತು. ಇನ್ನು 1 ಕೋಟಿ 20 ಲಕ್ಷ ಯಾರು ಕೊಡ್ತಾರೆ? ಸ್ಯಾಟಲೈಟ್ 60 ಲಕ್ಷ ಬಂದ ನಂತರ ಅಗ್ರಿಮೆಂಟ್ ಇದೆ. ನಾನೆಲ್ಲ ಸುಮ್ಮನೆ ಇವ್ರು ಹೇಳಿದ್ರು ಅಂತ ನಾವೆಲ್ಲ ಉಪಯೋಗ ಇಲ್ದರೆ ಮಾತಾಡಲ್ಲ, ನಾನು ಅಗ್ರಿಮೆಂಟ್ ಇಟ್ಟು ಮಾತಾಡ್ತೀನಿ. ನಂತರ ಹೇಳಿದ್ರು ಮಾಡಿರ್ತೀನಿ, ನಾನು ಮಾಡಿರೋದೆಲ್ಲ ಸೇಲ್ ಆಗಿದೆ ಅಂದೆ. ಅದು ಬೇರೆ ಪ್ರೊಡ್ಯೂಸರ್ಗೆ ಹೋಗಿದೆಯಲ್ಲ, ಆ ಬೇರೆ ಪ್ರೊಡಕ್ಷನ್ಗೆ ನನಗೆಲ್ಲಿ ಬಂದಿದೆ? ನಾನು ಪ್ರಮೋಷನ್ ಮಾಡಕ್ ಶುರು ಮಾಡಿ 10 ಲಕ್ಷ ತಿಂಗಳಿಗೆ ಬರುತ್ತೆ ಅಂದ್ರು. ಮಾಡಿದ್ರೆ ಬರುತ್ತೆ, ಮಾಡಿಲ್ವಲ್ಲಮ್ಮ, ಮಾಡ್ತಾನೆ ಇಲ್ವಾ? ಎಲ್ಲಿ ಮಾಡಿದೀನಿ? ಒಂದೇ ಒಂದು ತೋರಿಸಿ ನಾನು ಫೇಕ್ ಪ್ರಮೋಷನ್ ಮಾಡಿರೋ ಒಂದು. ಯಾಕೆ ಮಾಡ್ತಾ ಇಲ್ಲ? ದುಡ್ಡಿರೋರು ಹಿಂಗೆ ಮಾತಾಡೋದು. ರಮ್ಮಿ ಆಡ್ ಅಂತ ಬರುತ್ತೆ, ನೀವು ರಮ್ಮಿ ಆಡ್ ಮಾಡಿ ನಿಮ್ಗೆ 5 ಲಕ್ಷ ಕೊಡ್ತೀನಿ ಅಂತಾರೆ. ನನ್ನ ಜೀವನದಲ್ಲಿ ಒಂದೇ ಒಂದ್ಸಲ ಜೂಜಾಡಿಲ್ಲ, ಬೇರೆಯವ್ರು ನಾಡು ಅಂತೂ ಹೇಳಿಲ್ಲ. ನನ್ನ ಲೈಫಲ್ಲಿ ಒಂದ್ಸಲ ಸ್ಮೋಕು ಡ್ರಿಂಕು ಯಾವುದೂ ಇಲ್ಲ. ನಾನು ನಾನ್ ವೆಜ್ ಇತ್ತು, ಅದು ನಿಲ್ಸ್ಬಿಟ್ಟೆ. ಯಾವಾಗ ಲಾಸ್ಟ್ ಇಯರ್ ಒಂದು ಗಲಾಟೆ ಆಯ್ತಾ ಅದನ್ನ ನಿಲ್ಸ್ಬಿಟ್ಟೆ. ಇನ್ಮೇಲೆ ನಾನು ತಿನ್ನಲ್ಲಪ್ಪ ಅಂತ. ನಾನು ನಾನ್ ವೆಜ್ ತಿನ್ನಲ್ಲ ಈಗ. ಯಾಕೆ ಅಷ್ಟೆಲ್ಲ ಯಾಕೆ? ಈಗ ಒಂದು 4-5 ಮಂತ್ಸ್ ಹಿಂದೆ ವಿಷ್ಣು ಸರ್ ಸಮಾಧಿ ಹೊಡೆದಾಕದ ದಿನ ನಾನು ಬೆಂಗಳೂರಲ್ಲಿ ಒಂದು ಹೋಟೆಲ್, ನಾನ್ ವೆಜ್ ಹೋಟ್ಲ್ ಇನಾಗ್ರೇಷನ್ ಬಂದಾಗ ನಾನು ಊಟ ಮಾಡೋದ್ನಲ್ಲ, ನೀವೇ ಬಂದಿರಲ್ಲ ಅಲ್ಲೇನೆ, ನೀವೇ ಬಂದಿದ್ರಲ್ರಿ. ಎಲ್ಲಿ ತಿಂದೆ ನಾನು? ಹೋಟೆಲ್ ಇನಾಗ್ರೇಷನ್ ಮಾತು ಕೊಟ್ಟಿದ್ದಾರೆ ಬರ್ತೀನಿ ಅಂತ, ಬೀಗ್ರ ಮನೆ ಬಾಡೂಟ ಬಂದಿದ್ದೆ, ಇನಾಗ್ರೇಷನ್ ಮಾಡಿದೆ. ನಾನು ಎಲ್ಲಿ ತಿಂದೆ? ನನ್ನ ಮನ್ಸಲ್ಲಿ ಡಿಸೈಡ್ ಮಾಡಿದೆ ಇನ್ನು ತಿನ್ನೋದು ಬೇಡಪ್ಪ. ಅವ್ರ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಗಲಾಟೆ ನಡೀತು. ನನ್ನ ಜೀವನದಲ್ಲಿ ನಾನು ಗಲಾಟೆ ಮಾಡಿದವನೆಲ್ಲ. ನಾನು ಅವತ್ತು ಅಂದ್ಕೊಂಡೆ, ಕೂತ್ಕೊಂಡಾಗ ದೇವಸ್ಥಾನದಲ್ಲಿ ಅವ್ರು ಮಾಡ್ತಿದ್ದ ಪೂಜೆ ದಿನನೇ ಯಾವಾಗ ಹಿಂಗಾಯ್ತು, ಇನ್ನೊಂದ್ಸಲ ನನ್ನ ಲೈಫಲ್ಲಿ ನಾನ್ ವೆಜ್ ಊಟಕ್ಕೆ ಬರಲ್ಲ, ತಿನ್ನಲ್ಲ ಅಂತ ಅಂದ್ಕೊಂಡೆ. ನಾನು ನಿಲ್ಲಿಸ್ಬಿಟ್ಟೆ, ಅಷ್ಟೇ ಆಗಿದೆ.